टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರಾವಳಿಯಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಕಡಲಿನ ರೌದ್ರ ರೂಪಕ್ಕೆ ಒಂದು ಕಡೆ ಕಡಲ್ಕೊರೆತ ಉಂಟಾಗ್ತಿದ್ರೆ ಮತ್ತೊಂದು ಕಡೆ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿದವರು ಬೆಚ್ಚಿ ಬಿದ್ದಿದ್ದಾರೆ. ಭೋರ್ಗರಿತಾ ಇರೋ ಸಮುದ್ರ, ಕಡಲಿನ ಹೊಡೆತಕ್ಕೆ ಸವೆದು ಹೋಗ್ತಾ ಇರೋ ತೀರ, ಗುಡ್ಡ ಕುಸಿದು ಹೆದ್ದಾರಿಯೇ ಕುಸಿಯೋ ಭೀತಿ ಆವರಿಸಿದೆ. ಮಳೆ ಹೊಡೆತಕ್ಕೆ ಕರಾವಳಿಯ 3 ಜಿಲ್ಲೆಗಳು ತತ್ತರಿಸಿವೆ. ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾಯಿತು ಅಲೆಗಳ ಅಬ್ಬರ. ಕಡಲ್ ಕೊರೆತದ ಭೀತಿಯಲ್ಲಿ ತೀರದ ನಿವಾಸಿಗಳು. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಮುಂಗಾರು ಮಾರುತಗಳು ಕೇರಳ ತೀರ ಪ್ರವೇಶಕ್ಕೆ ದಿನಗಣನೆ ಶುರುವಾಗಿದ್ದು, ಕರಾವಳಿ ಜಿಲ್ಲೆಯಲ್ಲಿ ಕಡಲು ಪ್ರಕ್ಷುಬ್ಧಗೊಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಬಟ್ಟಪಾಡಿ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಆವರಿಸಿದೆ. ಕಡಲ್ ಕೊರೆತ ತಡೆಗೆ ನಾಮಕಾವಸ್ಥೆಗೆ ಕಲ್ಲು ತಂದು ಹಾಕಿ ಅಧಿಕಾರಿಗಳು ತೆಪ್ಪಗಾಗಿದ್ದಾರೆ. ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ಗಮನಿಸಬಹುದು, ಈಗಾಗಲೇ ಅರಬ್ಬಿ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಿದ್ದು ಬೃಹತ್ ಗಾತ್ರದ ಅಲೆಗಳು ಬಂದು ಕಡಲ ತೀರಕ್ಕೆ ಅಪ್ಪಳಿಸ್ತಾ ಇದೆ. ಪ್ರಮುಖವಾಗಿ 5-6 ವರ್ಷಗಳಿಂದ ಈ ಭಾಗದಲ್ಲಿ ಕಡಲ್ ಕೊರೆತ ಸಮಸ್ಯೆ ಹೆಚ್ಚಾಗಿತ್ತು. ಕಳೆದ ವರ್ಷ ತೀವ್ರವಾಗಿತ್ತು. ಇಲ್ಲಿ ರಸ್ತೆ ಮನೆಗಳು ಕೂಡ ಸಾಕಷ್ಟು ಧರಾಶಾಹಿಯಾಗಿತ್ತು. ಆದರೆ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿರಲಿಲ್ಲ. ಈಗ ನಾಮಕಾವಸ್ಥೆಗೆ ಮಾತ್ರ ಅಲ್ಲಿ ಕಲ್ಲು ತಂದು ಹಾಕಿದ್ದಾರೆ. ಕಲ್ಲಿನ ರಾಶಿಯನ್ನು ತಂದು ಸುರಿದು ಹೋಗಿದ್ದಾರೆ. ಇದನ್ನು ಅಂದರೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಅಧಿಕಾರಿಗಳಿಗೆ ಖಡಕ್ ಆದಂಥ ಸೂಚನೆಯನ್ನು ನೀಡಿದರು. ಮಳೆಗಾಲ ಆರಂಭಕ್ಕೂ ಮೊದಲು ತಾವು ಕಾಮಗಾರಿಯನ್ನು ಆರಂಭಿಸಬೇಕು ಅಂತೇಳಿ. ಸಮುದ್ರದ ರೌದ್ರ ರೂಪಕ್ಕೆ ಬೆಚ್ಚಿದ ಮೀನುಗಾರರು. ಇತ್ತ ಉಡುಪಿಯ ಮಲ್ಪೆ ಬೀಚ್ನಿಂದ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ ಮೀನುಗಾರರು ತೂಫಾನ್ ಹೊಡೆತಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ದಡ ಸೇರಲು ಮೀನುಗಾರರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಮಲ್ಪೆ ಬೀಚ್ ಬಳಿಯೂ ಭಾರೀ ಗಾಳಿ ಬೀಸ್ತಾ ಇದ್ದು ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಅಲ್ಲದೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ನಾವೀಗ ಇರುವಂತದ್ದು ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಮಲ್ಪೆ ಬೀಚ್ ನಲ್ಲಿ ಇದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಆದರೆ ಸಮುದ್ರಕ್ಕೆ ಇಳಿಲಿಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಕೊಟ್ಟಿಲ್ಲ ಮತ್ತು ಹವಾಮಾನ ಇಲಾಖೆ ಕೂಡ ಮೀನುಗಾರರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇವತ್ತು ಮತ್ತೆ ನಿನ್ನೆ ಅದೇ ರೀತಿಯಾಗಿ ನಾಳೆ ಕೂಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವಂಥದ್ದು. ಅದೇ ರೀತಿಯಾಗಿ 3 ದಿನಗಳ ಹಿಂದೆ ಮಲ್ಪೆ ಬೀಚ್ನಲ್ಲಿ ಬೋಟ್ ರೈಡಿಂಗ್ ಆಗಿರ್ಬೋದು ಮತ್ತು ವಾಟರ್ ಗೇಮ್ಸ್ಗಳನ್ನು ಸ್ಥಗಿತ ಮಾಡಲಾಗಿದ್ದು ಮತ್ತು ಹವಾಮಾನದ ಮುನ್ಸೂಚನೆ ಇದ್ದಿದ್ದರಿಂದ ಈ ಬಾರಿ ಬೇಗನೆ ಎಲ್ಲವೂ ಕೂಡ ಅಂದರೆ ವಾಟರ್ ಗೇಮ್ಸ್ ಆಗಿರ್ಬೋದು, ಬೋಟ್ ರೈಡಿಂಗ್ ಆಗಿರ್ಬೋದು ಮತ್ತು ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗುವಂಥ ಬೋಟ್ಗಳನ್ನು ಕೂಡ ಸ್ಥಗಿತ ಆಗಿರುವಂಥದ್ದು. ಅಂಕೋಲಾ ಶಿರಸಿ ಮಾರ್ಗದಲ್ಲಿ ಗುಡ್ಡ ಕುಸಿತ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಖೈರೆ ಕ್ರಾಸ್ ಬಳಿ ಅಂಕೋಲಾ ಶಿರಸಿ ಮಾರ್ಗದಲ್ಲಿ ಗುಡ್ಡ ಕುಸಿತಗೊಂಡಿದೆ. ಇದರಿಂದ ಹೆದ್ದಾರಿ ಕುಸಿತದ ಭೀತಿ ಆವರಿಸಿದ್ದು ಸದ್ಯ ರಸ್ತೆ ಬಂದ್ ಮಾಡಲಾಗಿದೆ. ಜೊತೆಗೆ ಗುಡ್ಡದ ಆಸುಪಾಸಿನ ನಿವಾಸಿಗಳಿಗೆ ಶಿಫ್ಟ್ ಆಗಲು ಸೂಚನೆ ಕೊಡಲಾಗಿದೆ. ಇತ್ತ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲೂ ಭೂಕುಸಿತವಾಗಿದ್ದು ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇತ್ತ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. 2 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಇಂದು ನಾಳೆ ಭಾರೀ ಮಳೆ ಬೀಳುವ ಸಂಭವ ಇದೆ. ಬ್ಯೂರೋ ರಿಪೋರ್ಟ್, TV9.